ತಂದೆ ತಾಯಿ ಅಂದ್ರೆ ದೇವರಿಗೆ ಸಮಾನ ಅಂತಾರೆ. ಆದ್ರೆ ಉಡುಪಿಯ ಕರಾವಳಿಯಲ್ಲಿ ನಡೆದ ಆ ಒಂದು ಭೀಕರ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಸಣ್ಣ ಸಣ್ಣ ಕಾರಣಗಳಿಗಾಗಿ ಸ್ವಂತ ಹೆತ್ತವರನ್ನೇ ಮಗನೊಬ್ಬ ಅತ್ಯಂತ ಕ್ರೂರವಾಗಿ ಸುತ್ತಿಗೆಯಿಂದ ಜಜ್ಜಿ ಕೊಂದಿದ್ದಾನೆ ಅಂದ್ರೆ ನೀವು ನಂಬಲೇಬೇಕು. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಗಾಂಧಿನಗರ ಬೈಕಾಡಿಯಲ್ಲಿ ನಡೆದ ಈ ಜೋಡಿ ಕೊಲೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮಾಮೂಲಿ ಜಗಳದಲ್ಲಿ ಶುರುವಾಗಿ ರಕ್ತಸಿಕ್ತವಾಗಿ ಮುಗಿದ ಭಾನುವಾರದ ರಾತ್ರಿಯದು. ಬೈಕಾಡಿಯ ನಿವಾಸಿ ಲಾರಿ ಚಾಲಕ ಮೆಹಬೂಬ್ ಅಲಿ ಮತ್ತು ಗೃಹಿಣಿ ಸಂಶದ್ ಬೇಗಂ ದಂಪತಿಯ ಮನೆಯಲ್ಲಿ ಆಗಸ್ಟ್ 23ರ ಭಾನುವಾರ ರಾತ್ರಿ ಎಂದಿನಂತೆ ಮಾತುಕತೆ ಶುರುವಾಗಿತ್ತು. 31 ವರ್ಷದ ಮಗ ಶಾಹಿದ್ ಆನ್ಲೈನ್ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ರಾತ್ರಿ 10 ಗಂಟೆಯ ಸುಮಾರಿಗೆ ಮನೆಯಲ್ಲಿ ತಂದೆ ಮತ್ತು ಮಗನ ನಡುವೆ ಕ್ಷುಲ್ಲಕ ವಿಚಾರಕ್ಕೆ ವಾಗ್ವಾದ ಆರಂಭವಾಗಿದೆ. ಜಗಳ ತೀವ್ರಗೊಳ್ತಾ ಇದ್ದಂತೆ ಆಕ್ರೋಶದ ಕಟ್ಟಿಯೊಡೆದ ಶಾಹಿದ್ ಅಲಿ ಮನೆಯಲ್ಲಿದ್ದ ದೊಡ್ಡ ಗಾತ್ರದ ಹ್ಯಾಮರ್ ತಂದು ತಂದೆ ಮೆಹಬೂಬ್ ಅಲಿ ಅವರ ತಲೆಗೆ ಹೊಡೆದಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿದ್ದ ಗಂಡನ ರಕ್ಷಣೆಗೆ ಓಡಿ ಬಂದ ತಾಯಿ ಸಂಶದ್ ಬೇಗಂ ಅವರನ್ನು ಬಿಡದ ಈ ರಾಕ್ಷಸ ತಾಯಿಯ ಮೇಲೆಯೂ ಕ್ರೂರವಾಗಿ ಸುತ್ತಿಗೆಯಿಂದ ಅಟ್ಯಾಕ್ ಮಾಡಿದ್ದಾನೆ. ಇಬ್ರು ಸ್ಥಳದಲ್ಲೇ ಪ್ರಾಣ ಚೆಲ್ಲಿದ್ದಾರೆ. ಕೊಲೆ ಮಾಡಿದ ಬಳಿಕ ಆರೋಪಿ ಓಡಿ ಹೋಗೋದಕ್ಕೆ ಯತ್ನಿಸಲಿಲ್ಲ. ಬದಲಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ತಂದೆ ತಾಯಿಯ ಹೆಣಗಳ ಪಕ್ಕದಲ್ಲಿ ಇಡೀ ರಾತ್ರಿ ಕಾಲ ಕಳೆದಿದ್ದಾನೆ. ಸೋಮವಾರ ಬೆಳಗ್ಗೆ 9 ಗಂಟೆಯಾಗ್ತಾ ಇದ್ದಂತೆ ತಾನೇ 112 ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ನಾನು ನನ್ನ ಅಪ್ಪ ಅಮ್ಮನನ್ನ ಕೊಲೆ ಮಾಡಿದ್ದೇನೆ, ಬೇಗ ಬನ್ನಿ ಅಂತ ತಣ್ಣಗೆ ಕನ್ಫೆಸ್ ಮಾಡಿದ್ದಾನೆ. ವಿಷಯ ತಿಳಿತಾ ಇದ್ದಂತೆ ಬ್ರಹ್ಮಾವರ ಠಾಣೆಯ ಪೊಲೀಸರು ಕ್ಷಣಾರ್ಧದಲ್ಲಿ ಸ್ಥಳಕ್ಕೆ ದೌಡಾಯಿಸಿ ಆರೋಪಿ ಶಾಹಿದ್ ಅಲಿಯನ್ನ ಕಸ್ಟಡಿಗೆ ಪಡೆದಿದ್ದಾರೆ. ಕೊಲೆಗೆ ನಿಜವಾದ ಕಾರಣ ಏನು ಅನ್ನೋ ಆಂಗಲ್ನಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. 31 ವರ್ಷವಾದ್ರೂ ಮದುವೆಯಾಗ್ಲಿಲ್ಲ, ಸರಿಯಾದ ಕೆಲಸವಿಲ್ಲದೆ ತಂದೆ ತಾಯಿ ಮಾನಸಿಕ ಹಿಂಸೆ ನೀಡ್ತಾ ಇದ್ರು. ಅದಕ್ಕೆ ಈ ಕೃತ್ಯ ಎಸಗಿದೆ ಅಂತ ಆರೋಪಿ ವಿಚಾರಣೆ ವೇಳೆ ಹೇಳಿಕೊಂಡಿದ್ದಾನೆ. ಆದ್ರೆ ಪೊಲೀಸರು ಈ ಹೇಳಿಕೆಯನ್ನ ಪೂರ್ತಿಯಾಗಿ ನಂಬಿಲ್ಲ. ಆರೋಪಿ ಗಾಂಜಾ ಅಥವಾ ಇನ್ನಿತರ ಮಾದಕ ವಸ್ತುಗಳ ವ್ಯಸನಿಯಾಗಿದ್ದಾನೆ ಅನ್ನುವ ಕೋನದಲ್ಲಿ ತನಿಖೆ ಚುರುಕುಗೊಳಿಸಿದ್ದಾರೆ. ಎಫ್ಎಸ್ಎಲ್ ತಂಡ ಹಾಗೂ ಬೆರಳಚ್ಚು ತಜ್ಞರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಮುಖ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಮನೆಯ ಸಣ್ಣಪುಟ್ಟ ಮನಸ್ತಾಪಗಳು ಇಬ್ಬರ ಪ್ರಾಣ ತೆಗೆದಿರೋದು ನಿಜಕ್ಕೂ ಅತೀವ ದುರಂತ. ಈ ಜೋಡಿ ಕೊಲೆಯ ಹಿಂದಿರುವ ಕರಾಳ ಸತ್ಯ ಏನು ಅನ್ನೋದು ಪೊಲೀಸ್ ತನಿಖೆಯ ನಂತರ ಅಷ್ಟೇ ಹೊರಬರಬೇಕಿದೆ. ಬೈಕಾಡಿ ಎಂಬ ಏರಿಯಾದಲ್ಲಿ ಬೆಳಗ್ಗೆ ಸುಮಾರು 9 ಗಂಟೆ ಹಾಗೆ ನಮಗೆ 112ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋ ವ್ಯಕ್ತಿ ಶಹೀದ್ ಅಲಿ ಅಂತೇಳಿ ಅವರೇ ಖುದ್ದು ಕನ್ಫೆಸ್ ಮಾಡ್ತಾರೆ, ನಾನು ನನ್ನ ತಂದೆ ತಾಯಿಯನ್ನು ಮರ್ಡರ್ ಮಾಡಿದ್ದೇನೆ. ಕೂಡಲೇ ಪೊಲೀಸರು ಸ್ಥಳಕ್ಕೆ ಬಂದು ಅವನನ್ನು ವಶಕ್ಕೆ ತಗೊಂಡಿದ್ದಾರೆ. ಪ್ರಾಥಮಿಕವಾಗಿ ಒಂದು ಸುತ್ತಿಗೆ ಒಂದು ಹ್ಯಾಮರ್ ತಗೊಂಡು ಅಟ್ಯಾಕ್ ಮಾಡಿದಾಗೆ ಕಂಡು ಬರ್ತಾ ಇದೆ. ಮತ್ತು ಟೈಮ್ ಆಫ್ ಅಫೆನ್ಸು ಬಗ್ಗೆ ಈಗ ಪ್ರಾಥಮಿಕವಾಗಿ ನಮ್ಗೆ ಗೊತ್ತಾಗಿರೋದು ನಿನ್ನೆ ರಾತ್ರಿನೇ ಆಗಿರಬೇಕು ಅಂತ ನಮಗೆ ಅನಿಸ್ತಿದೆ. ರಾತ್ರಿ ಅಫೆನ್ಸ್ ಆದಮೇಲೆ ಇಲ್ಲೇ ಅವ್ರ ಮನೆಯಲ್ಲೇ ಆಮೇಲೆ ಬೆಳಗ್ಗೆ ಎದ್ದು ನಮಗೆ ಕರೆ ಮಾಡಿ ತಿಳಿಸಿದ್ರು. ಮತ್ತು ಆರೋಪಿಯನ್ನು ವಶಕ್ಕೆ ತಗೊಂಡು ನಾವು ಪರಿಶೀಲನೆ ಮಾಡಿದಾಗ ಆರೋಪಿ ಹೇಳಿದ್ದು ತಂದೆ ಮಾನಸಿಕವಾಗಿ ತುಂಬ ಹಿಂಸೆ ಕೊಟ್ಟಿದ್ದಾರೆ, ಅದಕ್ಕೆ ತಾಯಿ ಸಾಥ್ ಕೊಟ್ಟಿದ್ದಾರೆ. ಬಟ್ ತಿಳ್ಕೊಬೇಕಾಗ್ತದೆ ಅದಿದೆ ಅಥವಾ ಬೇರೆ ಯಾವುದಾದ್ರೂ ಕಾರಣಗಳಿದೆ ನಾವು